ಎಲ್ಲಿದ್ದೀರಾ ಜಮಖಂಡಿಯ ಶಾಸಕರೇ? ನಮ್ಮ ಗೋಳು ಸ್ವಲ್ಪ ಕೇಳಿ. ಹೌದು, ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಅಂಬೇಡ್ಕರ್ ಸರ್ಕಲ್ನಿಂದ ಜಂಬಗಿಯ ರಸ್ತೆವರೆಗೆ ರಸ್ತೆ ಹದಗೆಟ್ಟು ಹೋಗಿದೆ. ಈ ರಸ್ತೆ ಸಂಪೂರ್ಣ ಧೂಳಮಯವಾಗಿದೆ. ವಾಹನಗಳು ಸಂಚರಿಸುವಾಗ ರಸ್ತೆ ಕಾಣದೆ ಧೂಳೇ ಕಾಣುತ್ತೆ. ಧೂಳಿನಿಂದ ಇಲ್ಲಿಯ ಜನ ಬೇಸತ್ತು ಹೋಗಿದ್ದಾರೆ. ಇಲ್ಲಿಯ ಜನರಿಗೆ ಅಸ್ತಮಾ, ನೆಗಡಿ, ಕೆಮ್ಮು ಸೇರಿ ಆಸ್ಪತ್ರೆಗೆ ದಾಖಲಾಗುವಂತಾಗಿದೆ. ಜಮಖಂಡಿಯ ಶಾಸಕರಿಗೆ ಇದು ಕಣ್ಣಿಗೆ ಕಾಣುತ್ತಿಲ್ಲ. ಜಮಖಂಡಿಯಲ್ಲಿ ಶಾಸಕರೇ ಮಾಯವಾಗಿ ಹೋಗಿದ್ದಾರೆ. ಅದಕ್ಕೆ ಮುಧೋಳ ಹಾಗೂ ತೇರ್ದಾಳ್ ಮತಕ್ಷೇತ್ರದ ಶಾಸಕರು ಬಂದು ಜಮಖಂಡಿಯ ರಸ್ತೆ ಸುಧಾರಿಸಿ ನಮ್ಮನ್ನು ಉಳಿಸಿ ಎಂದು ಜಮಖಂಡಿಯ ಜನತೆ ತಮ್ಮ ಗೋಳನ್ನ ಕೇಳಿಕೊಂಡಿದ್ದಾರೆ. ನಮಸ್ಕಾರ. ನಾವು ಲಕ್ಕನ್ ದಶರಥ್ ಸಾಳುಂಕೆ ಅಂತ ಇಲ್ಲಿ ನಿವಾಸಿ. ನಾವು ಅಂಬೇಡ್ಕರ್ ಸರ್ಕಲ್ದಿಂದ ನಮಗೆ ಧೂಳಿನಿಂದ ಇದು ಜನಸಾಮಾನ್ಯರಿಗೆ ತ್ರಾಸ ಆಗೋದ್ರಿಂದ ನಾವು ಇವ್ರಿಗೆ ಕರೆಸಿದ್ದೇವೆ. ನಮ್ಮ ಅಂಬೇಡ್ಕರ್ ಸರ್ಕಲ್ ಇದ್ದಿಂದ ಚಟ್ಟು ಸಿಂಗ್ ಉದ್ಯಾನವನ ತನಕ ರೋಡ್ ಹದಗೆಟ್ಟಿದೆ. ಧೂಳು ಹೆಚ್ಚಾಗೋದ್ರಿಂದ ಅಸ್ತಮಾ ಅವು ಇವು ಸಾರ್ವಜನಿಕರಿಗೆ ಭಾಳ ತ್ರಾಸ ಐತಿ. ಮತ್ತು ಸಣ್ಣ ಕೂಸುಗಳು ಇರ್ತಾವ್ರಿ, 5 ವರ್ಷ 6 ವರ್ಷ 50 ಪೇಷಂಟ್ಗಳು ಇಲ್ಲಿ ನಮ್ಮ ಸೋನಲ್ಕರ್ ದವಾಖಾನೆ ಅಡ್ಮಿಟ್ ಆಗಿದ್ದಾರೆ. ಆ ಧೂಳಿನಿಂದ ನಮಗೆ ಪರಿಹಾರ ಕೊಡಿ ಅಂತ ನಾವು ನಾಳೆ 10 ಗಂಟೆಗೆ ಒಂದು ಧರಣಿಯನ್ನ ರೂಪಿಸ್ತೇವ್ರಿ. ಯಾವ ರೀತಿ ಅಂದ್ರೆ ನಮಗೆ ರೋಡ್ನಿಂದ ಪರಿಹಾರ ಕೊಡಿ, ಶಾಶ್ವತ ಪರಿಹಾರ ಬೇಕು. ಡಾಂಬರ್ ಹಾಕಿ ಅಥವಾ CC ರೋಡರೇ ಮಾಡಿ. ಹಿಂಗ್ ಮಣ್ಣು ಹೋಗೋದು ಹೋಗ್ಬಿಟ್ಟಿದ್ದೀರ. ಅದಕ್ಕೆ ಆ ಧೂಳಿನಿಂದ ಎಷ್ಟು ತ್ರಾಸ ಐತಿ ಅನ್ನೋದು ನಮಗ ಗೊತ್ತ್ರಿ. ಅವ್ರು ಕಾರ್ ಗಾಡಿದವ್ರು ಗ್ಲಾಸ್ ಹಾಕೊಂಡು ಅವ್ರು ಹೋಗ್ತಿರ್ತಾರ. ನಾವು ಧೂಳ್ ತಿನ್ನೋರು ನಾವ್ರಲ್ಲ, ನಮ್ಗ ಅಸ್ತಮಾ ಹಿಂಗ ತೊಂದರೆ ಆಗ್ಲಾಕತ್ತವ್ರಿ. ಮತ್ ನಾವು ಧೂಳ್ ಜಾಸ್ತಿ ಸಾಕಾಗೈತಿ. 100 ಮೀಟರ್ ಒಳಗ್ನು ಹೊಂಟೈತ್ರಿ ಓಣಿ ಒಳಗೆ. ಅದರಿಂದ ತ್ರಾಸ ಆಗ್ತೈತಿ. ರೋಡ್ ಬಂದ್ ಮಾಡ್ತಿರೋ ಏನ ಕಲ್ ಇಡ್ತಿರೋ ಏನ್ ಗಾಡಿ ಕಾಲ್ ಹೊಡಿತಿರೋ? ಕಾಜ್ ಗೀಜ್ ಏನು ಹೊಡಿಯೋದಿಲ್ರಿ. ನಾವು ರೋಡ್ ದನಿ ನಮಗ್ ಸಮಸ್ಯೆ ಪರಿಹಾರ ಆಗೋ ಮಟ ನಾವು ಬಿಡುವುದಿಲ್ರಿ. ನಮಗ್ ಡಾಂಬರ್ ಹಾಕೊಡಿ ಅಥವಾ CC ರೋಡ್ ಮಾಡ್ಕೊಡಿ. ಹಿಂಗ್ ಮಣ್ಣು ಹೋಗೋದು ಹೋದ್ರ ನಡೆಯುವುದಿಲ್ರಿ. SH ರೋಡ್ ರೀ ಇದು, ಸ್ಟೇಟ್ ಹೈವೇ. ಯಾವ ರೀತಿ ಧರಣಿ ಮಾಡ್ತೀರ? ಯಾವ ರೀತಿ ಧರಣಿ ಮಾಡ್ತೀರಂದ್ರೆ ನಾವು ರೋಡ್ ಬ್ಲಾಕ್ ಮಾಡ್ತೇವ್ರಿ. ಈ ಅಂಬೇಡ್ಕರ್ ಸರ್ಕಲ್ ಹೋಗುವ ಗಾಡಿಗಳು, ಬಿಜಾಪುರ ರೋಡಿಗೆ ಹೋಗುವ ಆ ಗಾಡಿಗಳು ನಾವು ಬ್ಲಾಕ್ ಮಾಡಿಬಿಡ್ತೇವೆ. ನಮಗ್ ಪರಿಹಾರ ಮುಟ್ಟು ಮಠ ನಾವು ಬಿಡುವುದಿಲ್ಲ. ಏನ್ ಸಮಸ್ಯೆ ಐತಿ? ನಮ್ಮ ಹೆಸರು ಹನುಮಂತ್ ನವನೂರಿ. ನಮ್ದು ವಾರ್ಡ 3 ನಂಬರ್ ರುದ್ರಪೇಟ್ರಿ. ಇಲ್ಲಿ ಧೂಳ ಭಾಳ ಐತ್ರಿ. ಈ ಧೂಳದಿಂದ ದವಾಖ್ ರೊಕ್ಕ ಹಾಕಿ ಸಾಕಾಗೋದು. ಹಂಗಾಗಿ 5 ವರ್ಷ ಆದ್ರೂ ಧೂಳು ನೋಡಿ ನಮ್ಗೂ ಹೊರಗಡೆ ಆಗೈತ್ರಿ. ಅದಕ್ಕೆ ನಮಗೆ ರೋಡ್ ಮಾಡಿಸ್ಕೊಳವ್ರು ಯಾರು ಚಲೋ MLA ಇದ್ರ ನಮಗೆ ನೀವು ಹೇಳ್ರಿ. ತೇರ್ದಾಳ ಆಗ್ಲಿ ಮುಂದ ಮುಧೋಳ MLA ಶಾಸಕರಿಗೆ ಕೈ ಮುಗಿದು ಕೇಳ್ಕೊತೇನ್ರಿ, ರೋಡ್ ಬಂದ್ ನೀವು ಮಾಡಿಸ್ಕೊಡ್ರಿ. ಅಂದ್ರೆ ಜಮಖಂಡಿ ಶಾಸಕರು ಇಲ್ಲತ್ರಿ? ಇಲ್ಲಿ ನಮ್ಗೆ ಅವ್ರು ಗೊತ್ತಿಲ್ರಿ ಯಾರು. ಯಾಕಂದ್ರ ಅವ್ರು ಇದ್ರಂದ್ರೆ ಇನ್ಕ ಈ ರೋಡ ಇರ್ತಿದಿಲ್ರಿ. ಇಬ್ಬರು ಶಾಸಕರೊಳಗ ಒಟ್ಟು ಅವಂಗ್ ಬೇಯೋದು ಇವಂಗ್ ಬೇಯೋದು ಇದೇ ನಡ್ದೈತ್ರಿ. ಮತ್ ಈ ರೋಡ್ ಯಾವಾಗ ಆಗುದ್ರಿ? 5 ವರ್ಷ ಆತ ನಾವ್ ದವಾಗ ರೊಕ್ಕ ಹಾಕಿ ಏನೇದಾಗ ಸಾಯ್ತೀವಿ. MLA ಅವ್ರು ಬಂದು ಭೇಟಿ ಕೊಟ್ಟಿಲ್ಲ ಅನ್ನಂಗ. ಇಲ್ಲಿ ಭೇಟಿ ಯಾರು ಇಲ್ರಿ. ಮತ್ ಭೇಟಿ ಕೊಟ್ಟಿದ್ರ ನಾವ್ಯಾಕೆ ನಿಮ್ನೆಲ್ಲ ಕರೆಸಿ ಇಟ್ಟೆಲ್ಲ ಮಾಡೋದು ಪಳಿಮೆ ಏನೈತ್ರಿ? MLA ಇಲ್ಲ ಅನ್ನಂಗ. ಇಲ್ರಿ. ಅಂದ್ರೆ ಜಮಖಂಡಿ ಬಿಟ್ಟು ತೇರ್ದಾಳ್ ಮತಕ್ಷೇತ್ರ ಶಾಸಕರು, ಮುಧೋಳ ಶಾಸಕರು ಬಂದು ಇಲ್ಲಿ ನಮಗ ರೋಡ್ ಮಾಡ್ಕೊಂಡ್ರಿ ಚಲೋ ಅಂತ. ಜಮಖಂಡಿಯಾಗ ಏನ್ ಮಾಡ್ರಿ? ಮತ್ತೆ MLA ನಮ್ಗೆ ಗೊತ್ತೂ ಇಲ್ಲವ. ಮತ್ ಈ ರೋಡ್ ಈ ನಮೂನಿ ದೋಸ್ತ ಈ ನಮೂನಿ ಬಂದ್ರೆ ಹೆಂಗ್ರಿ? ನಾವ್ ಹೇಳಕತ್ತಿ 8 ವರ್ಷ ಆತ್ರಿ, 5 ವರ್ಷ ಆತ್ ಬರೀ ಇದನ್ನ ಕೇಳೋದಾಗ ಸುಧಾರಣೆ ಆಗುತ್ತೆ. ಈಗ ನೋಡ್ರಿ ಎಲ್ಲಾ ಊರ್ಗಿಂತ ಹೆಚ್ಚು ನಮ್ ಜಮಖಂಡಿ ಕೆಟ್ಟ ಧೂಳ ಐತ್ರಿ. ಬೇರೆ ಊರ್ದಾಗ ಎಷ್ಟು ಸಿಸ್ಟಮ್ ಐತ್ರಿ, ಇಲ್ಲೇ ಮ್ಯಾಲ ಇದ್ರ ಕಡೆ ಹೋದ್ರೆ ಸಿಸ್ಟಮ್ ಐತ್ರಿ. ಮತ್ ರೋಡ್ ಕೇಳಂದ್ಲಿ ಅವ್ರ MLA ಅವ್ರು ಬೈತಾರು, ಇವ್ರಿಗೆ ಬೈತಾರು. ಇದೇ ಮಾಡ್ಕೋತಾದ್ರ ನಾವ್ ನಡ್ಬಾರ್ದು. ನಾವ್ ಸಾಯ್ತೀವ್ರಿ. ಯಾರಿಗೆ ಬೈತಾರೋ? ಮಾಜಿ ಶಾಸಕರು ಬೈತಾರೋ? ಏನ್ ಅವ್ರವ್ರು ಇಬ್ರು ಅವ್ನ್ ಬೇಯೋದು ಇವಂಗ್ ಬೇಯೋದು. ಇದು ಹಿಂಗ್ ಮಾಡ್ಕೋತಾದ್ರ ಮತ್ ಸಾಯವ್ರು ಯಾರ್ರಿ? ಕಂಪಲ್ಸರಿ ಟ್ಯಾಕ್ಸ್ ತುಂಬ್ತೀವ್ರಿ, ಕಂಪಲ್ಸರಿ GST ತುಂಬ್ತೀವಿ. ಇಟ್ಟೆಲ್ಲ ಇದ್ದು ನಾವು ಧೂಳ್ ತಿನ್ಬೇಕ. ಸರ್ಕಾರ ನಿರ್ಧಾರ ಕರೆಕ್ಟ್ ತಗೋಲಾಗೈತಿ. ಬರೋಬರ್ರಿ ಟ್ಯಾಕ್ಸ್ ಕಂಪಲ್ಸರಿ ತುಂಬಿಸ್ಕೋತಾರ್ರಿ, ಮನಿ ಕೇರ್ಪಡ್ ತುಂಬಿಸ್ಕೋತಾರ್ರಿ,
ಮತ್ತೆ ನಾವು ಅಡ್ಡಾಡ್ದ ಬಿಲ್ ತುಂಬ್ಕೋತಾರ್ರಿ ಇದೆಲ್ಲ ತುಂಬ್ಕೊಂಡು ನಾವು ಮತ್ತೆ ಇಟ್ಟು ರೊಕ್ಕ ಕೊಟ್ಟು ನಾವು ಧೂಳು ತಿನ್ಬೇಕು ಈ ನಮೂನಿ ಧೂಳು ತಿಂದು ದವಾಖಾನೆ ರೊಕ್ಕ ಹಾಕ್ಬೇಕು ಜಮಖಂಡ್ಯಾಗ ಹೈಯೆಸ್ಟ್ ಧೂಳು ಐತ್ರಿ ಈ ರೋಡ್ ಸುಧಾರಣೆ ಮಾಡ್ಬೇಕಾಗಿತ್ತು ಅದ್ರ ಸಂಬಂಧ ಶಾಸಕರು ತೇರ್ರಾ ಶಾಸಕರು ಸುಧಾರಣೆ ಮಾಡ್ಬೇಕು. ಹಾ ಮಾಡ್ರಿ ಮತ್ತೆ ಇಲ್ಲವ್ರು ಮಾಡ್ಲಿಲ್ಲ ಒಂದು ಹೊರಗಿನವ್ರು ಮಾಡ್ಕೊಳ್ಳೋದ್ರ ನಾದ ಆಸೆ ರೀ ಇವತ್ತೊಂಡ್ರು ನಾವು ಉದ್ಯೋಗ ಹೋಗಾರದ್ದು ದುಡ್ಕೊಂತಾನೆ ಅವ್ರ ಮತ್ತೆ ಇವ್ರ ಈ ನಮ್ಮನ್ನ ಜಡ್ ಬೀಳಾಕತ್ತಾರ ನಾವ್ ಏನ್ ಮಾಡೋದ್ರಿ ಯಾರಿಗೆ ಹೇಳ್ಬೇಕು ನಾವು